ಡೈಲಿ ಟೈಪ್ ಬೆಂಗಳೂರಲ್ಲಿ ವಾಯುಮಾಲಿನ್ಯದ ಸಮಸ್ಯೆ ಕಾಡ್ತದೆ. ಅದಕ್ಕೆ ಡಾಕ್ಟರ್ಗಳೆಲ್ಲ ಹೇಳ್ತಂತೆ ಹೊರವಲಯಕ್ಕೆ ಹೋಗ್ಲಿ. ಎಲ್ಲಿಗ್ರಿ ಹೋಗೋದು ಡಾಕ್ಟರ್ಗಳೇ? ನೀವೆಲ್ಲ ಹೋಗ್ತೀರಿ? ಡಾಕ್ಟರ್ಗಳು ಫಸ್ಟ್ ಹೋಗಿಪ್ಪ, ಆಮೇಲೆ ನಾವು ಹೋಗ್ತೀವಿ. ಸುಮ್ಮನೆ ಬಿಡ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗೋದು? ಬೆಂಗಳೂರು ಬಿಟ್ಬಿಟ್ಟು ಹೊರವಲಯ ಅಂದರೆ ಒಳವಲಯದಲ್ಲೇ ಓಡಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಹೊರವಲಯಕ್ಕೆ ಹೋಗ್ತೀವಿ. ಬೇರೆ ಸುಮ್ಮನೆ ರಿಪೇರಿ ಮಾಡ್ರಪ್ಪ ಅಂತಂದರೆ 100 ದಡಿ ದಾಟಿದ ತಕ್ಷಣ ನೋಟಿಸ್ ಕೊಟ್ಬಿಡ್ತಾರಂತೆ. ಕೊಟ್ಬಿಟ್ಟು ಯಾರಿಗಾರು ಏನಾರು ಕೊಟ್ಕೊಂಡು ಹೋಗಿ ಎಲ್ಲ ಕಡೆಗೆ. ನಾವು ಬದುಕ್ತೀವಿ, ನಮಗೇನು ಆಗಲ್ಲ. ನೀವು ಹಾಕೋ ವಿಷಯಕ್ಕೆ ನಾವು ಎಷ್ಟೋ ನೆಂತೆಂತಾದ್ರೂ ತಡ್ಕತೀವಿ. ಯಾವಾಗ್ರಿ ಸುಮ್ಮನೆ ಬೇಜಾರಾಗೋಗಿದೆ, ಸಾಕಾಗಿದೆ ಕೇಳಿ ಇಂಥವೆಲ್ಲ. ಹದಿಹರಿಯದ ಹೆಣ್ಣು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಮಾರಕ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ಕೇಂದ್ರ ಸರ್ಕಾರ ವ್ಯಾಕ್ಸಿನ್ ಕೊಡ್ತಾ ಇದೆ. ಫೆಬ್ರವರಿ 28 ರಾಜಸ್ಥಾನದ ಅಜ್ಮೇರ್ನಲ್ಲಿ ಚಾಲನೆ ಸಿಗುತ್ತೆ. ತೆಲಂಗಾಣ ಏನು ಉಚಿತವಾಗಿ ಕೊಡ್ತಾರಂತೆ. ಕರ್ನಾಟಕದವರು ಅನೌನ್ಸ್ ಮಾಡಿಪ್ಪ ಇದನ್ನು ಉಚಿತವಾಗಿ. ನಿಮಗೂ ಒಂದು ಸ್ವಲ್ಪ ಮರ್ಯಾದೆ ಬರುತ್ತೆ. ಬಟ್ ಅದು ಕಡ್ಡಾಯ ಅಲ್ಲ, ಕಡ್ಡಾಯ ಬಟ್ ಅವ್ರ ಅನುಮತಿ ಬೇಕು ಮಕ್ಕಳದ್ದು, ಹೆಣ್ಣು ಮಕ್ಕಳದ್ದು. ಕೇರಳದ ತ್ರಿಶೂರ್ನ ಮಹಾದೇವ ದೇವಸ್ಥಾನದ ಉತ್ಸವದಲ್ಲಿ ಆನೆ ಒಂದು ಆಕ್ರಮಣಕಾರಿಯಾಗಿ 26 ವರ್ಷದ ಅರ್ಚಕ ವಿವೇಕ್ ಅನ್ನೋರನ್ನ ಸೊಂಡ್ಲಿಂದ ಯಾತ್ರೆ ಸಾಕುತ್ತೆ. ಇವಾಗ ಚಿಕಿತ್ಸೆ ಕೊಡ್ತಿದ್ದಾರೆ. ನಾಳೆ ರಿಲೀಸ್ ಆಗಬೇಕಾಗಿತ್ತು ಕೇರಳ 2 ಸ್ಟೋರಿ. ಅದನ್ನು ಹೈಕೋರ್ಟ್ ತಡೆ ಕೊಟ್ಟಿದೆ. ಈಗ ನಿರ್ಮಾಪಕರೇನೋ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತೆ. ಹಾಗೆ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಫೈನಲಿ BSPಯ ಏಕೈಕ ಶಾಸಕ ಉಮಾಶಂಕರ್ ಸಿಂಗ್ ಮೇಲೆ IT ಅಧಿಕಾರಿಗಳು ಮದುವೆ ಅತಿಥಿಗಳ ವೇಷದಲ್ಲಿ ಹೋಗಿ ದಾಳಿ ಮಾಡಿದ್ದಾರಂತೆ. ಹೌದಾ? ಗಿಫ್ಟು ತೊಗೊಂಡೋಗಿದ್ರೆ ಜೊತೆಯಲ್ಲಿ. ಈ ವೇಳೆ ಉಮಾಶಂಕರ್ ಮನೆಯಿಂದ 10 ಕೋಟಿ ರು ಮೌಲ್ಯದ ನಗದು ಸಿಕ್ಕಿದೆಯಂತೆ. ಆಗಲಿ ಏನು ಮಾಡೋಕ್ಕೆ, ಉಳ್ಳವರು ಅಷ್ಟೇ, ಸಿಕ್ಕಿದ್ರೇನೀಗ. ಅಮೆರಿಕದ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ವಿಶ್ವಾದ್ಯಂತ ಸಂಚಲನ ಮಾಡಿದೆ. ಯಾರು? ವಿಶ್ವ ಆರ್ಥಿಕ ವೇದಿಕೆ CEO ಜಾರ್ಜ್ ಬ್ರೆಂಡೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರಂತೆ. ಆಯಿತು, ಕೊಡಲಿ. ಬಿಲ್ ಗೇಟ್ಸು ಮತ್ತೆ ಕ್ಷಮೆ ಕೇಳಿದ್ದಾರೆ. ಮಹಾರಾಷ್ಟ್ರ ಗುಜರಾತ್ ಪೊಲೀಸರ ಬಳಿಕ ಕೇರಳ ಪೊಲೀಸರು ಬೆಂಗಳೂರಿನಲ್ಲಿ ಡ್ರಗ್ಸ್ ಬೇಟೆಯಾಡಿದ್ದಾರೆ. ಕುಖ್ಯಾತ ಅಂತಾರಾಜ್ಯ ಡ್ರಗ್ಸ್ ಗಾಂಜಾ ಪೆಡ್ಲರ್ ಅಂತ ಅವನು ಯಾರೋ ಅಸ್ಸಾಮೂರದ ಧೀರೇಶ್ ಅಂತ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಮಲಪ್ಪುರಮಲ್ಲಿ ಯಾರೋ ಸಿಕ್ಕಿದ್ರಂತೆ. ಅದರ ಲಿಂಕ್ ಮೇಲೆ ಬಂದಿದ್ದಾರೆ. ಬೆಂಗಳೂರು ಕತೆ ಮುಗೀತು. ಬೆಂಗಳೂರು ಗಾಂಜಾ ಮತ್ತು ಡ್ರಗ್ಸ್ದು ಕ್ಯಾಪಿಟಲ್ಲು ದೇಶಕ್ಕೆ ಮುಗಿದೋಯ್ತು. ಹೋಮ್ ಮಿನಿಸ್ಟರ್ ಇಸ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಇದಕ್ಕೆ ನನ್ನ ಪ್ರಕಾರ. ಮತ್ತು ನಮ್ಮ ಪೊಲೀಸು ಇಬ್ಬರೂ ಹಾಳು ಮಾಡಿಬಿಟ್ರಿ ಬೆಂಗಳೂರನ್ನ ಮತ್ತು ಅದರ ಹೆಸರನ್ನ. ಇನ್ನೊಂಚೂರು ಪಾರು ಉಳ್ಕೊಂಡಿದೆ, ಅದನ್ನು ಬೇಗ ಮುಗಿಸ್ಬಿಡಿ. ಆಮೇಲೆ ಕಿಟ್ಟಿಗೆ ಡೇಟ್ ಫಿಕ್ಸ್ ಮಾಡೋಣ. ಕೊಡಗಿನಲ್ಲಿ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗ್ತಿತ್ತು. ಈಗ ಕೇಂದ್ರ ಸರ್ಕಾರ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯ 94 ಕೋಟಿ ಕೊಟ್ಟಿದೆಯಂತೆ 18 ಕಡೆ ತಡೆಗೋಡೆ ಮಾಡೋಕ್ಕೆ. ಮಾಜಿ CM ಯಡಿಯೂರಪ್ಪನವರಿಗೆ ನಾಳೆ 84ನೇ ಹುಟ್ಟುಹಬ್ಬ. BSYಗೆ ಅವರಿಗೆ ಶಿಕಾರಿಪುರದಲ್ಲಿ ಅದ್ದೂರಿಯಾಗಿ ಸಿದ್ಧತೆ ಮಾಡಿದಾರಂತೆ. ಹ್ಯಾಪಿ ಬರ್ತ್ಡೇ ಸರ್ ಅಂತ ಹೇಳಕ್ಕೆ ಹೋಗ್ತಿದ್ದಾರಂತೆ. ಹಾವೇರಿ ಸಿರ್ಸಿ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕಾಲಿಕ ಮಳೆ ಪರಿಣಾಮವಾಗಿ ರಸ್ತೆ ಸಂಪೂರ್ಣವಾಗಿ ಕೆಸರಗದ್ದೆ ಆಗಿದೆ. ಸವಾರರೆಲ್ಲ ಕಷ್ಟಪಟ್ಟಿದ್ದಾರಂತೆ.